ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಪಾಪುಗೆ ಇವತ್ತು ವ್ಯಾಕ್ಸಿನೇಷನ್ ಇತ್ತು, ಸೊ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಕೂಡ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಪಾಪುಗೂ ಸ್ನಾನ ಮಾಡಿಸ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಜ್ವರ ಬೇರೆ ಬಂದರೆ ಇವತ್ತು ನಾಳೆ ಅನ್ನಂಗೆ 2 ದಿನ ಸ್ನಾನ ಆಗೋದಿಲ್ಲ ಪಾಪುಗೆ ಅಂತ ಬೆಳಗ್ಗೆ ಬೇಗನೆ ಸ್ನಾನ ಮಾಡಿಸ್ಕೊಂಡೆ. ಪಪ್ಪಂಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದೆ. ಪಪ್ಪನೂ ಬಂದರು. ಇವಾಗ ಪಾಪುನ ಕರ್ಕೊಂಡು ನಾನು ಪಪ್ಪ ಇಬ್ಬರೂ ದೇವಸ್ಥಾನಕ್ಕೆ ಬಂದ್ವಿ. ಇವತ್ತು ಸಿರಿಗೆ ವ್ಯಾಕ್ಸಿನೇಷನ್ ಇದೆ, 1.5 ತಿಂಗಳದು. ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಾಕ್ಸ್ತಾ ಇರೋದು. ಸೊ ಕರ್ಕೊಂಡು ಹೋಗಿ ಹಾಕ್ಸ್ಕೊಂಡು ಬರ್ತೀನಿ. ಹೇಳ್ತಾ ಇದ್ದಾಳೆ, ಬೇಗ ಹೋಗ್ಬಿಟ್ಟು ಬೇಗ ಬರ್ತೀನಿ. ಇದೇನಪ್ಪ ಗೌರ್ನಮೆಂಟ್ ಹಾಸ್ಪಿಟಲ್ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡ್ರೆ, ಸೊ ಇಲ್ಲೇ ಆ್ಯಕ್ಚುಲಾಗಿ ವ್ಯಾಕ್ಸಿನೇಷನ್ ಹಾಕ್ತಾ ಇರೋದು. ಸೊ 1 ವಾರ ಹಾಸ್ಪಿಟಲಲ್ಲಿ ಹಾಕ್ತಾರೆ, ಇನ್ನೊಂದು ವಾರ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಕ್ಯಾಂಪ್ ಥರ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ಇಂಜೆಕ್ಷನ್ನ ಹಾಕ್ಸ್ಕೊಂಬರ್ಬೇಕು. ಇವಾಗ ಬಂದಿದ್ದೀನಿ ಪಾಪುನ ಕರ್ಕೊಂಡು. ನಾನು ಪಾಪುನ ಕರ್ಕೊಂಡು ಫಸ್ಟ್ ಟೈಮ್ ಆ್ಯಕ್ಚುಲಾಗಿ ದೇವಸ್ಥಾನಕ್ಕೆ ಬರ್ತಾರೋ ಅಂಥದ್ದು. ಯಾವತ್ತೂ ಯಾವ ದೇವಸ್ಥಾನಕ್ಕೂ ಕೂಡ ಹೋಗಿಲ್ಲ. ಲೈಕ್ ಒಂಥರ ನಮ್ಮ ಮನೆ ದೇವರಿಗೇ ಬಂದಂಗೆ ಆಯಿತು. ಒಳಗಡೆ ಎಲ್ಲ ಏನೂ ಹೋಗಲಿಲ್ಲ, ಬಟ್ ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡಿದ್ದಾಯಿತು. ಸೊ ಇಲ್ಲಿ ಒಂದು ಪಾಂಡ್ ಥರ ಕೂಡ ಇತ್ತು, ಅಲ್ಲಿ ಫಿಶಸ್ನ ಕೂಡ ಬಿಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ವಿಡಿಯೋಗಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾನು ಹೋದಾಗ ಜಾಸ್ತಿ ಏನೂ ಜನ ಇರಲಿಲ್ಲ, ಜಸ್ಟ್ ಒಬ್ಬರು ಮಾತ್ರ ವ್ಯಾಕ್ಸಿನೇಷನ್ ಹಾಕ್ತಾಯಿದ್ರು. ಪಾಪುಗೂ ಕೂಡ ನಾನು ಬೇಗನೆ ವ್ಯಾಕ್ಸಿನೇಷನ್ ಹಾಕ್ಸೋ ಆಯಿತು. ಅಪ್ಪುಗೂ ನಾನು ಎಲ್ಲ ವ್ಯಾಕ್ಸಿನೇಷನ್ಸು ಗೌರ್ನಮೆಂಟ್ ಹಾಸ್ಪಿಟಲ್ನಲ್ಲೇ ಹಾಕ್ಸಿದ್ದು. ಸೊ ಕೆಲವೊಂದೊಂದು ಇರಲ್ಲ ವ್ಯಾಕ್ಸಿನೇಷನ್ಸ್ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಅದನ್ನೆಲ್ಲ ಯಾವ್ದು ಬೇಕೋ ಅದನ್ನು ನಾವು ಪ್ರೈವೇಟಲ್ಲಿ ಹಾಕ್ಸ್ಕೊಳ್ಬೋದು, ಅದು ಸಪ್ರೇಟಾಗಿ ಹಾಕ್ಸ್ಕೊಬೋದು. ಬಟ್ ಇದೆಲ್ಲ ಏನಿರುತ್ತೆ, ಗೌರ್ನಮೆಂಟಿಂದನೇ ನಮಗೆ ಫ್ರೆಶ್ ಆಗಿ ಎಲ್ಲ ವ್ಯಾಕ್ಸಿನೇಷನ್ಸು ನಾವು ಇಲ್ಲೇ ಗೌರ್ನಮೆಂಟ್ ಹಾಸ್ಪಿಟ್ಲಲ್ಲಿ ಹಾಕ್ಸ್ಕೊಳ್ಬೋದು. ಸೊ ಅಪ್ಪುದು ಆಲ್ಮೋಸ್ಟ್ ಎಲ್ಲನೂ ನಾನು ಗೌರ್ನಮೆಂಟ್ ಹಾಸ್ಪಿಟಲ್ನಲ್ಲೇ ಹಾಕ್ಸಿದ್ದು. ಇವಾಗ ಸಿರಿಗೂ ಕೂಡ ಇಲ್ಲೇ ಹಾಕ್ಸ್ತಾ ಇದ್ದೀವಿ. ಆ್ಯಂಡ್ ಲಕ್ಕಿಗೂ ಕೂಡ ಅಷ್ಟೇ, ನಾವು ಇಲ್ಲೇ ಹಾಕ್ಸಿದ್ದು, ಅಂದರೆ ಗೌರ್ನಮೆಂಟ್ ಹಾಸ್ಪಿಟಲ್ನಲ್ಲೇ ಹಾಕ್ಸಿದ್ದು. ಅವನಿಗೆ 3 ವ್ಯಾಕ್ಸಿನೇಷನ್ಸು ಕೂಡ ಜುಂಜಪ್ಪ ದೇವಸ್ಥಾನದಲ್ಲೇ ಸಿಕ್ಕಿತ್ತು. ಸೊ ಇಲ್ಲೇ ಬಂದು ಪ್ರಿಯಾಂಕಾ ವ್ಯಾಕ್ಸಿನೇಷನ್ನ ಹಾಕ್ಸ್ಕೊಂಡು ಹೋಗಿದ್ಲು, ಲಕ್ಕಿಗೆ ಕೂಡ. ಇವಾಗ ಫಸ್ಟ್ ಟೈಮ್ ನಾನು ಸಿರಿನ ಕರ್ಕೊಂಡು ಇಲ್ಲಿಗೆ ಬರೋ ಥರ ಆಯಿತು. ಸೊ ಅವರು ಜಾಸ್ತಿ ಏನೂ ಜನ ಇದ್ದಿಲ್ಲ ಅಲ್ವಾ. ಸೊ ಆರಾಮಾಗಿ ನನ್ನ ಹತ್ರ ಮಾತಾಡಿಕೊಂಡು ವ್ಯಾಕ್ಸಿನೇಷನ್ಸ್ನ ಹಾಕ್ತಾಯಿದ್ರು ಪಾಪುಗೆ. ಸೊ ಫಸ್ಟ್ ವ್ಯಾಕ್ಸಿನೇಷನಲ್ಲಿ ಬಂದುಬಿಟ್ಟು 2 ಇಂಜೆಕ್ಷನ್ ಕಾಲಿಗೆ ಕೊಡ್ತಾರೆ, 1 ಇಂಜೆಕ್ಷನ್ ಕೈಗೆ ಕೊಡ್ತಾರೆ. ದೆನ್ ಅದಾದಮೇಲೆ ಪೋಲಿಯೋ ಡ್ರಾಪ್ ಕೂಡ ಹಾಕ್ತಾರೆ ಪಾಪುಗೆ. ಬೆಳಗ್ಗೆ ಆ್ಯಕ್ಚುಲಾಗಿ ಒಂದು ಸ್ವೀಟ್ ಮೂಮೆಂಟ್ ಏನಾಯಿತು ಅಂತ ಅಂದರೆ, ಅಪ್ಪುಗೆ ಹೇಳಿದೆ ನಾನು, ಇವತ್ತು ಸಿರಿಗೆ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಅಪ್ಪು ಅಂತ ಅಂದ್ಬಿಟ್ಟು. ಅಪ್ಪು ಹೋಗ್ಬಿಟ್ಟು ಸಿರಿನ ಮುದ್ದು ಮಾಡಿಬಿಟ್ಟು, ಸಿರಿ ನಿಂಗೆ ನೋವಾಗುತ್ತಾ ಅಂತ ಅಂದ್ಬಿಟ್ಟು ಅಳ್ತಿದ್ದ. ನನಗೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಬಟ್ ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನಿಮ್ಮ ಜೊತೆ. ತುಂಬ ಒಂಥರ ಸಪ್ಪಗೆ ಮುಖ ಮಾಡಿಕೊಂಡೇ ಬಂದ ಅವನು ಆ್ಯಕ್ಚುಲಾಗಿ ಪಾಪುಗೆ ಇವತ್ತು ಇಂಜೆಕ್ಷನ್ ಕೊಡಿಸ್ತೀವಿ ಅಂತ ಅಂದ್ಬಿಟ್ಟು. ಸೊ ಇಲ್ಲೂ ಕೂಡ ನೋಡ್ಬೋದು ಅವ್ನು ಎಷ್ಟು ಮುದ್ದು ಮಾಡ್ತಿದ್ದಾನೆ ಅಂತ. ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದ್ವಿ. ಒಂದು ಸ್ವಲ್ಪ ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಜೋರಾಗೆ ಹತ್ಬಿಟ್ಲು, ಅಂದರೆ ಸ್ವಲ್ಪ ಅನ್ನೋದಕ್ಕಿಂತ ಜಾಸ್ತಿನೇ ಹತ್ಲು. ಅದೊಂದು ಸ್ವಲ್ಪ ಬೇಜಾರಾಯಿತು. ಎರಡು ಇಂಜೆಕ್ಷನ್ ಕಾಲಿಗೆ, 1 ಇಂಜೆಕ್ಷನ್ ಕೈ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು 2.5 ತಿಂಗಳಿಗೆ ಹೋಗಬೇಕು. ಬಂದಿದ್ದ ತಕ್ಷಣ ಮಲ್ಕೊಂಡ್ಬಿಟ್ಲು. ಇವಾಗ ನಾನು ಕೂಡ ನಮ್ಮ ಅಮ್ಮಂಗೆ ಹೇಳಿಬಿಟ್ಟು ಗಂಜಿ ಮಾಡಿಕೊಟ್ಟಿದ್ದಾರೆ, ಕುಡಿಬೇಕು.
ಸೊ ತುಂಬ ಜನ ಕೇಳ್ತಾ ಇದ್ರಿ ವ್ಯಾಕ್ಸಿನೇಷನ್ ಆಯಿತಾ ಅಂತ. ಸೊ ವ್ಯಾಕ್ಸಿನೇಷನ್ ಅಂತೂ ನಾನು ಮಿಸ್ ಮಾಡೋದಕ್ಕೆ ಹೋಗಲ್ಲ, ಆನ್ ಟೈಮ್ ಕರೆಕ್ಟಾಗಿ ಹಾಕಿಸ್ತೀನಿ. ಇಫ್ ಇನ್ ಕೇಸ್ ಪಾಪುಗೇನಾದರೂ ಹುಷಾರಿಲ್ಲ ಅಂತ ಅಂದರೆ ಆ ಒಂದು ಟೈಮಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸೋ ಆಗಿರಲ್ಲ, ಮುಂದಿನ ವಾರ ಹಾಕ್ಸ್ಬೇಕಾಗತ್ತೆ. ಸೊ ಈ ರೀತಿ ಪಾಪುಗೆ ಜ್ವರ ಅಥವಾ ಕೋಲ್ಡ್ ಏನಾದರೂ ಇದ್ದರೆ ಅಲ್ಲ ಆ ವಾರ ಇಂಜೆಕ್ಷನ್ ಬೇಡ ಅಂತಲೇ ಹೇಳ್ತಾರೆ. ಬಟ್ ಪಾಪುಗೆ ನಾನು ಲಾಸ್ಟ್ ವೀಕೇ ಇಂಜೆಕ್ಷನ್ ಹಾಕ್ಸಿದ್ದೆ, ಅಂದರೆ January 29 ನಾನು ಇಂಜೆಕ್ಷನ್ನ ಹಾಕ್ಸಿದ್ದು. ಸೊ ಪಾಪುಗೆ ವ್ಯಾಕ್ಸಿನೇಷನ್ಗೇನು ಪ್ರಾಬ್ಲಮ್ ಆಗಲಿಲ್ಲ, ಆನ್ ಟೈಮೇ ವ್ಯಾಕ್ಸಿನೇಷನ್ ಎಲ್ಲ ಆಯಿತು. ಗೌರ್ನಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರತಿ ಗುರುವಾರ ವ್ಯಾಕ್ಸಿನೇಷನ್ಸ್ ಇರುತ್ತೆ. ಸೊ ನನಗೆ ಲಾಸ್ಟ್ ಗುರುವಾರನೇ ಸಿಕ್ಕಿತ್ತು, ಪಾಪುಗೆ ಹೋಗಿ ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸ್ಕೊಂಡು ಬಂದ್ವಿ. ಸೊ ಸುಮಾರು ಜನ ಕೇಳ್ತಿದ್ರಲ್ವ ಅಂತ ಹಾಗೆ ನಿಮ್ಮ ಜೊತೆ ಶೇರ್ ಕೂಡ ಮಾಡಿಕೊಂಡೆ. ಸೊ 1.5 ತಿಂಗಳದ್ದು ಈಗ ಇಂಜೆಕ್ಷನ್ ಆಗಿದೆ, ಇನ್ನು ನೆಕ್ಸ್ಟ್ ಬಂದುಬಿಟ್ಟು 2.5 ತಿಂಗಳದ್ದು ಹಾಕಿಸ್ಬೇಕು. ಸೊ ಇಲ್ಲಿ ಮಧ್ಯಾಹ್ನ ಅಡುಗೆಗೆ ಅಂತ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ಬೇಳೆ, ಟೊಮೆಟೊ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ ಇದನ್ನೆಲ್ಲನೂ ಕೂಡ ಫಸ್ಟಿಗೆ 1-2 ವಿಜಿಲ್ ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ಸ್ವಲ್ಪ ಇವತ್ತು ಅಡುಗೆನ ಬೇಗನೆ ಮಾಡ್ತಾಯಿದ್ದೀನಿ, ಯಾಕೆ ಅಂತಂದರೆ ಇನ್ನು ಪಾಪುಗೆ ಜ್ವರ ಎಲ್ಲ ಬಂದುಬಿಟ್ರೆ ಅಲ್ವಾ, ಆಮೇಲೆ ಅಡುಗೆ ಮಾಡೋದಕ್ಕೂ ಕೂಡ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಇನ್ನು ಅಮ್ಮನ ಮನೆಯಲ್ಲಿ ಅಮ್ಮಂಗೂ ಕೂಡ ಹುಷಾರಿರಲಿಲ್ಲ, ಅವ್ರಿಗೂ ಕೂಡ ತುಂಬಾ ಕೋಲ್ಡ್ ಫೀವರ್ ಅಂತಲೇ ಹೇಳ್ಬೋದು. ಸರಿ ಬೆಳಗ್ಗೆ ಗಂಜಿ ಮಾಡಿ ಕೊಟ್ಟು ಕಳಿಸಿದ್ರು. ನಾನು ಆಮೇಲೆ ಹೇಳಿದೆ ಮಧ್ಯಾಹ್ನ ಏನು ಅಡುಗೆ ಬೇಡ ಬಿಡಿ ನಾನೇ ಮಾಡ್ಕೊತೀನಿ ಅಂತ, ಯಾಕಂದರೆ ನಮ್ಮ ಅಮ್ಮಂಗೇ ಫಸ್ಟೇ ಕಷ್ಟ ಆಗ್ತಿದೆ, ಜೊತೆಗೆ ಇನ್ನೂ ಮತ್ತೆ ಅಡುಗೆ ಎಲ್ಲ ಮಾಡಿಕೊಟ್ಟು ಕಳಿಸ್ಬೇಕು ಅಂತಂದರೆ ಆನ್ ಟೈಮಿಗೆ ಮತ್ತು ಸುಮ್ಮನೆ ಅವರು ಕೂಡ ರೆಸ್ಟ್ ಮಾಡ್ದಂಗೆ ಅನಿಸಲ್ಲ. ಸೊ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಅಪ್ಪಂಗೆ ಹೇಳಿದ್ದೆ. ಸೊ ನಾನೇ ಮಾಡ್ಕೊತಾ ಇದ್ದೀನಿ. ಇನ್ನಿವತ್ತು ಪಾಪುಗೆ ವ್ಯಾಕ್ಸಿನೇಷನ್ ಹಾಕಿದ್ದೆಲ್ಲ ಸ್ವಲ್ಪ ಪೇಯ್ನ್ ಆಗ್ತಾಯಿತ್ತು. ಸೊ ಹಾಗಾಗಿ ಜೀವನ್ ಎತ್ಕೊಂಡು ಅವ್ರನ್ನ ಓಡಾಡ್ತಾ ಇದ್ದಾರೆ. ಕೆಳಗಡೆ ಮಲಗಿಸಿದ್ರೆ ಅಲ್ವಾ, ಅಂದರೆ ಸೋಫಾ ಮೇಲೆ ಪಾಪುನೇ ಮಲ್ಕೊಳ್ಳಿ ಅಂತ ಒಬ್ಳನ್ನೇ ಮಲಗಿಸಿದ್ರೆ ತುಂಬ ಜೋರಾಗಿ ಅಳ್ತಿದ್ಲು. ಹಾಗಾಗಿ ನಾವು ಎತ್ಕೊಂಡು ಒಂದು ಸ್ವಲ್ಪ ಅವಳನ್ನ ಸಮಾಧಾನ ಮಾಡ್ತಾಯಿದ್ವಿ. ಪಾಪುಗೆ ಇಂಜೆಕ್ಷನ್ ತೊಗೊಂಡು ಬಂದಮೇಲೆ ಏನು ಜ್ವರ ಬಂದಿಲ್ಲ. ಅವರು ಸಂಜೆ ತನಕ ನೋಡಿ ಇನ್ ಕೇಸ್ ಏನಾದರೂ ಜ್ವರ ಬಂತು ಅಂದರೆ ಪ್ಯಾರಾಸಿಟಮಲ್ ಹಾಕಿ ಅಂತ ಹೇಳಿದ್ದಾರೆ, ಅಂದರೆ ಕ್ಯಾಲ್ಪೋಲ್ ಹಾಕೋದಕ್ಕೆ ಹೇಳಿದ್ದಾರೆ. ಅದನ್ನು ಕೂಡ ತರಿಸ್ಕೊಂಡಿದ್ದೀನಿ. ಇವಾಗ ಅಡುಗೆಗೆ ಅಂತ ಅಂದ್ಬಿಟ್ಟು ಬೇಳೆ ಸಾರನ್ನ ಮಾಡಿದ್ದೀನಿ. ಇವಾಗ ಹೋಗಿ ಒಗ್ಗರಣೆ ಹಾಕಬೇಕು, ಅನ್ನಕ್ಕೆ ಇಡಬೇಕು. ಊಟ ಮಾಡಿಕೊಂಡು ಒಂದೇ ಸಲ ಪಾಪುನ ಕರ್ಕೊಂಡು ಮೇಲ್ಗಡೆ ಹೋಗೋಣ ಅಂತ. ಜೀವನ್ ಕೂಡ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಹೋಗಿ ಒಗ್ಗರಣೆ ಮಾಡಿಬಿಟ್ಟು ಬೇಗ ಊಟಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೇನೆ. ಬೆಳಗ್ಗೆ ಗಂಜಿ ಕುಡ್ದಿದ್ದಲ್ವ, ಹಾಗಾಗಿ ಹೊಟ್ಟೆ ಬೇಗ ಹಸಿತಾ ಇದೆ. ಬೇಗ ಒಗ್ಗರಣೆ ಮಾಡಿಬಿಡ್ತೀನಿ ಇವಾಗ. ಇನ್ನು ಬೇಳೆ ಸಾಂಬಾರಿಗೆ ಅಂತ ಏನು ಬೇಳೆ ಟೊಮೆಟೊ ಎಲ್ಲನೂ ಕೂಡ ಇಟ್ಟಿದ್ದೆ. ಸೊ ಅದನ್ನೆಲ್ಲ ಇವಾಗ ಮಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ಲಾಸ್ಟ್ ವ್ಲಾಗ್ನಲ್ಲಿ ತುಂಬ ಜನನೂ ಕೂಡ ಒಂಥರ ಪಾಸಿಟಿವ್ ಕಮೆಂಟೇ ಮಾಡಿದ್ದೀರಾ. ಅದರೊಳಗೆ ಒಬ್ಬರು ಒಂದು ಕಮೆಂಟ್ ಹಾಕಿದರು. ಅದನ್ನು ಪಾಸಿಟಿವ್ ಅಂತಲೂ ಹೇಳೋಕ್ಕಾಗಲ್ಲ, ನೆಗೆಟಿವ್ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಹೇಳ್ಕೊಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಂತ ಅಂದರೆ ಆ ಮಗು ಬರುತ್ತೆ ಅಂತ ಫಸ್ಟೇ ಗೊತ್ತಿರಲಿಲ್ವಾ, ನೀವು ಕೆಲಸದವ್ರನ್ನ ಇಟ್ಕೋಬೋದಾಗಿತ್ತು, ಇದೆಲ್ಲ ಚೀಪ್ ಗಿಮಿಕ್ ಮತ್ತು ಸಿಂಪತಿಗೋಸ್ಕರ ಅಂತೆಲ್ಲ ಅಂದ್ಬಿಟ್ಟು ಕಮೆಂಟ್ ಮಾಡಿದರು. ನಾನು ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯಾವ ರೀತಿಯಾಗಿ ಸಿಂಪತಿ ಕೂಡ ನನಗೆ ಬೇಡ. ನಿಮ್ಗೆ ಇಷ್ಟ ಇದ್ದರೆ ನನ್ನ ವಿಡಿಯೋಸ್ನ ನೋಡಿ, ಇಲ್ಲ ಅಂತಂದರೆ ಬೇಡ. ಮಗು ಬರುತ್ತೆ ಅಂತ ಗೊತ್ತಿತ್ತಲ್ವ, ಕೆಲಸದವ್ರನ್ನ ಇಟ್ಕೋಬೋದಾಗಿತ್ತಲ್ವ ಅಂತಲೂ ಕೂಡ ಹೇಳಿದ್ದೀರಾ. ಸೊ ಇದಕ್ಕೆ ನಾನು ಸುಮಾರು ಸಲ ಆನ್ಸರ್ ಮಾಡಿದ್ದೀನಿ ನನ್ನ ವ್ಲಾಗ್ಸಲ್ಲಿ. ನಾನು ಕೆಲಸದವ್ರನ್ನ ವಿಚಾರಿಸ್ತಾ ಇದ್ದೀನಿ, ಯಾರೂ ಕೂಡ ಕೆಲಸದವ್ರು ಸಿಗ್ತಾ ಇಲ್ಲ. ಜೊತೆಗೆ ನನಗೂ ಕೂಡ ಒಂದು ಸ್ವಲ್ಪ ಭಯ ಇದೆ. ಯಾರೋ ಗೊತ್ತಿಲ್ಲದಲೇ ಇರೋ ಕಡೆಯಿಂದ ನಾನು ಕೆಲಸದವ್ರನ್ನ ತೊಗೊಂಡು ಇಟ್ಕೊಳ್ಳೋದಕ್ಕಿಂತ ಗೊತ್ತಿರೋರ ಕಡೆಯಿಂದನೇ ನೋಡೋಣ ಯಾರಾದರೂ ಸಿಗ್ತಾರಾ ಏನು ಕತೆ ಅಂತ ಅಂದ್ಬಿಟ್ಟು ನಾನು ಹುಡುಕ್ತಾ ಇರೋದು. ಮತ್ತು ನಮ್ಮ ಮನೆ ಕೆಲಸಕ್ಕೆ ಕೆಲಸದವ್ರು ಬೇಕೇ ಬೇಕು ಅನ್ನೋ ಥರನೂ ಏನೂ ಇಲ್ಲ. ಕೆಲಸದವ್ರು ಇಲ್ಲ ಅಂತ ಅಂದರೂ ಆರಾಮಾಗಿ ನಾವೇ ಹೆಂಗೋ ಡಿವೈಡ್ ಮಾಡ್ಕೊಂಡು ಕೆಲಸಗಳನ್ನ ಮಾಡ್ಕೊತೀವಿ. ಅದು ತುಂಬ ಕಷ್ಟ ಆಗ್ತಿದೆ, ತುಂಬ ಬರ್ಡನ್ ಆಗ್ತಿದೆ ಅಂತಲೂ ನನಗೆಲ್ಲೂ ಅನಿಸಿಲ್ಲ. ಸೊ ಆರಾಮಾಗೆ ನಾವು ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಕೆಲಸದವ್ರು ಸಿಕ್ಕಿದ್ರೂ ಕೂಡ ನನಗೆ ಗೊತ್ತಿರೋರ ಕಡೆಯಿಂದನೇ ಸಿಕ್ಕಿದ್ರೆ ನಾನು ಕೆಲಸದವ್ರನ್ನ ಇಟ್ಕೊಳ್ಳೋದು. ಆ್ಯಂಡ್ ಯಾರ್ಯಾರೋ ಬೇಡ ನನಗೆ.
ಇಲ್ಲಿ ಎಲ್ಲಿಂದ ನನಗೆ ಸಿಂಪತಿ ತೋರಿಸಿ ನೀವು ಅನ್ನೋ ಥರ ನಾನು ಪೋಟ್ರೆ ಮಾಡ್ಕೋತಾ ಇದ್ದೀನಿ ನನಗೆ ಗೊತ್ತಿಲ್ಲ. ನಮ್ಮನೆ ಕೆಲಸ ನಾನು ಮಾಡ್ಕೊಳ್ಳೋದ್ರಲ್ಲಿ ನನಗೆ ಯಾವುದೇ ರೀತಿ ಕಷ್ಟವೂ ಇಲ್ಲ, ಏನೂ ಇಲ್ಲ. ಕೆಲವೊಂದು ಟೈಮಲ್ಲಿ ನನಗೂ ಸುಸ್ತಾಗುತ್ತೆ ಅಂದಾಗ ನಾನು ರೆಸ್ಟ್ ಮಾಡ್ತೀನಿ. ಸೊ ಯಾವ ಟೈಮಲ್ಲಿ ನಾನು ನಮ್ಮ ಮನೆ ಕೆಲಸನ ಆರಾಮಾಗಿ ಮಾಡ್ಕೋಬೋದು ಅನ್ನೋ ಥರ ಇರುತ್ತೋ ಅದನ್ನು ನಾನು ಮಾಡ್ಕೊತಾ ಇದ್ದೀನಿ. ಪಾತ್ರೆ ತೊಳಿತಾ ಇರೋವಾಗ ಅಲ್ವಾ, ನಾನು ಏನಾನ ಸಣ್ಣ ಪುಟ್ಟ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ರೆ ಅಲ್ವಾ, ನೀವು ತಣ್ಣೀರು ಯೂಸ್ ಮಾಡಬೇಡಿ ಅಂತ ಒಂದಷ್ಟು ಜನ ವ್ಯೂವರ್ಸ್ ಕಮೆಂಟ್ ಮಾಡ್ತೀರಾ. ಸೊ ನನಗೇನೂ ಮಾಡೋಕ್ಕಾಗ್ತಿಲ್ಲ, ನಾನು ಮಾಡ್ಕೊಳ್ಳೋ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ. ಅದರಿಂದ ನನಗೇನು ಹೆಲ್ತ್ ಇಶ್ಯೂಸ್ ಆಗ್ತಿಲ್ಲ ಅನ್ನೋದಂತೂ ನನಗೆ ಗೊತ್ತಿದೆ. ಮುಂದಕ್ಕಾಗತ್ತೆ, ಫ್ಯೂಚರ್ಗಾಗತ್ತೆ ಅನ್ನೋದೆಲ್ಲ ನಾನು ನಿಜವಾಗ್ಲೂ ನಂಬಲ್ಲ. ಯಾಕೆ ಅಂತ ಅಂದರೆ ಆಗ್ಬೋದೇನೋ, ಅದು ನಮಗೆ ಗೊತ್ತಿಲ್ಲ. ಹಂಗಂದ್ಬಿಟ್ಟು ಪ್ರಪಂಚದಲ್ಲಿ ಎಲ್ಲರೂ ಬಾಣಂತರ ಮಾಡಿಸ್ಕೊಂಡೇ ಇಲ್ಲ ಅಲ್ವಾ. ಕೆಲವೊಂದಷ್ಟು ಜನ ಅವ್ರ ಪುಣ್ಯ ಇದ್ದು ಮಾಡಿಸ್ಕೋತಾ ಇದ್ದಾರೆ, ಇನ್ನೊಂದಷ್ಟು ಜನಕ್ಕೆ ಆ ಥರ ಪುಣ್ಯ ಇಲ್ಲ ಅಂತಂದರೆ ಏನೂ ಮಾಡೋದಕ್ಕಾಗಲ್ಲ. ಈಗ ನನಗೂ ಕೂಡ ಅಷ್ಟೇ ಆಗ್ತಿಲ್ಲ. ಸೊ ದಟ್ ನನ್ನ ಮನೆ ಕೆಲಸನ ನಾನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ದಿನ ನಮ್ಮ ಅಮ್ಮನ ಮನೆಗೆ ಹೋಗಿ ನಾವು ರೆಸ್ಟ್ ಮಾಡ್ಬೋದಲ್ವಾ ಅಂತಲೂ ಕೂಡ ಕೇಳಿದ್ದೀರಾ. ಅದಕ್ಕೂ ಕೂಡ ನಾನು ಸುಮಾರಷ್ಟು ಬ್ಲಾಗಲ್ಲಿ ನಿಮ್ಮ ಜೊತೆ ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ಈಗ ಯಾರು ಈ ಥರ ಕಮೆಂಟ್ ಮಾಡಿದ್ದಾರೆ ಅಲ್ವಾ, ನಿಮಗೆ ಯಾರು ಜೆನ್ಯೂನ್ ಆಗಿದ್ದಾರೆ ಅವ್ರ ವ್ಲಾಗ್ಸ್ನೇ ಹೋಗಿ ನೋಡಿ ಆ್ಯಂಡ್ ಅವ್ರಿಗೆ ಸಪೋರ್ಟ್ ಮಾಡಿ. ನಿಮ್ಗೆ ನಾನು ಜೆನ್ಯೂನ್ ಇಲ್ಲ ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ನೋಡಲೂಬೇಡಿ ಆ್ಯಂಡ್ ನನಗೆ ಕಮೆಂಟು ಮಾಡಬೇಡಿ. ನನಗೆ ಆದಷ್ಟು ಈ ಟೈಮಲ್ಲಿ ಅಲ್ವಾ ಪಾಸಿಟಿವ್ ಆಗಿರಬೇಕು. ಈ ಥರ ನೆಗೆಟಿವ್ ಆಗಿ ತೊಗೊಂಡು ನಿಮ್ಮ ಮಾತುಗಳಿಂದ ನಾನು ನನ್ನ ಮನಸ್ಸನ್ನ ಬೇಜಾರು ಮಾಡಿಕೊಂಡು ನನಗೆ ಇರೋದಕ್ಕಾಗಲ್ಲ. ಯಾಕಂದರೆ ನನಗೂ ಕೂಡ ಈಗಿರೋ ಟೈಮಲ್ಲಿ, ಈಗಿರೋ ಸಿಚುಯೇಷನಲ್ಲಿ ನನ್ನನ್ನು ನಾನು ಕೇರ್ ಮಾಡ್ಕೋಬೇಕು, ನನ್ನನ್ನು ನಾನು ಪಾಸಿಟಿವ್ ಆಗಿ ಇಟ್ಕೋಬೇಕು. ಸುಮ್ಮನೆ ಯಾವುದೋ ಏನೋ ಈ ಥರ ಕಮೆಂಟ್ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಯೋಚನೆ ಮಾಡಿಕೊಂಡು ಅದಕ್ಕೋಸ್ಕರ ನಾನು ಈ ಥರನಾ ಹಿಂಗೆ ಅಂತೆಲ್ಲ ಅಂದ್ಕೊಂಡು ಅಳ್ಕೊಂಡು ಕೂತ್ಕೊಳ್ಳೋಕ್ಕೆಲ್ಲ ಆಗಲ್ಲ. ಸೊ ದಯವಿಟ್ಟು ನೀವು ನನ್ನ ಚಾನಲ್ನ ನೋಡಲೂಬೇಡಿ ಆ್ಯಂಡ್ ಕಮೆಂಟು ಮಾಡಬೇಡಿ. ಇರೋದನ್ನು ನಾನು ಸುಮಾರಷ್ಟು ಸರಿ ನನ್ನ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟನೇ. ಆ್ಯಂಡ್ ಯಾರೆಲ್ಲ ನನಗೆ ಪ್ರೀತಿ ಕನ್ಸರ್ನ್ ತೋರಿಸ್ತೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಯಾಕಂತಂದರೆ ಒಂದಷ್ಟು ಜನ ಅಲ್ವಾ ನನಗೆ ಯಾವ ರೀತಿ ಸಿಂಪಲ್ ರೆಸಿಪೀಸ್ನ ಮಾಡ್ಕೋಬೋದು, ಈ ಬಾಣಂತಿಯರಿಗೆ ಯೂಶ್ವಲಾಗಿ ಯಾವ ರೀತಿ ಮಾಡ್ಕೊಳ್ತಾರೆ, ಒಂದಷ್ಟು ರೆಸಿಪೀಸ್ನೆಲ್ಲ ಕೂಡ ಶೇರ್ ಮಾಡ್ಕೊಳ್ತಾ ಇರ್ತೀರಾ. ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಅದೇ ರೀಲ್ಸ್ಗಳನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇರ್ತೀರಾ. ಅದೆಲ್ಲ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ನೀವು ಕೂಡ ನನ್ನನ್ನು ನಿಮ್ಮ ಮನೆಯಲ್ಲಿ ಒಬ್ಳು ಅಂತ ಕನ್ಸಿಡರ್ ಮಾಡಿಬಿಟ್ಟು ಈ ರೀತಿ ನೀವು ಫಾಲೋ ಮಾಡ್ಬೋದು, ಈ ರೀತಿಯಾಗಿ ನೀವು ಪಥ್ಯನ ಫಾಲೋ ಮಾಡಿದ್ರೆ ನಿಮ್ಗೆ ಒಳ್ಳೆಯದು. ಆಮೇಲೆ ಪಾಪುಗೆ ನೀವು ಈ ರೀತಿಯಾಗಿ ಆಯಿಲ್ ಮಸಾಜ್ನ ಮಾಡ್ಬೋದು. ಆ್ಯಂಡ್ ಈ ಥರ ನೀವು ಇಟ್ಕೊಂಡ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಆ್ಯಂಡ್ ಏನೂ ಮಾಡೋದಕ್ಕಾಗಲ್ಲ, ಈ ಥರ ಎಲ್ಲರಿಗೂ ಪರಿಸ್ಥಿತಿ ಇರುತ್ತೆ. ಆ್ಯಂಡ್ ಅದಕ್ಕೆ ನಾವು ಸ್ಟ್ರಾಂಗ್ ಆಗಿರಬೇಕು ಅಂತ ತುಂಬ ಪಾಸಿಟಿವ್ ಕಮೆಂಟ್ಸ್ನೆಲ್ಲ ಕೊಡ್ತೀರಲ್ವ, ಅವ್ರಿಗೆಲ್ಲ ನಂಗೆ ತುಂಬ ಖುಷಿಯಾಗುತ್ತೆ ಅದೆಲ್ಲ ನೋಡಿದಾಗ. ಯಾಕಂದರೆ ಅಟ್ಲೀಸ್ಟ್ ನೀವೆಲ್ಲ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಅದನ್ನೆಲ್ಲನೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳಕ್ಕಾಗಲ್ಲ. ಕೆಲವೊಂದಷ್ಟು ಪರ್ಸ್ನಲ್ ವಿಷಯ ಅಂತಲೂ ಇರುತ್ತೆ, ಅದನ್ನು ನಾವು ಎಲ್ಲನೂ ಹೇಳ್ಕೊತೀವಿ ಅಂತಂದರೆ ಆಗೋದಿಲ್ಲ ಅಲ್ವಾ. ಸೊ ಅಷ್ಟೇ, ಇದನ್ನು ನಾನು ಹೇಳ್ಕೊಬೇಕಂತ ಅನ್ನಿಸ್ತು, ಹೇಳಿದ್ದೀನಿ. ಕೆಲಸದವ್ರ ಬಗ್ಗೆ ಸುಮಾರಷ್ಟು ಸಲ ಕೇಳಿದ್ದೀರಾ, ಅದ್ರ ಬಗ್ಗೆನೂ ಕೂಡ ನಾನು ಹೇಳ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ನಾನು ಏನು ಹೇಳಿದ್ದೀನಿ ಅದು ಅರ್ಥ ಆಗಿರುತ್ತೆ ಅಂತ. ಆ್ಯಂಡ್ ನಿಮಗೆ ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ನೋಡಬೇಡಿ. ನನ್ನ ಪರಿಸ್ಥಿತಿ ಈ ಥರ ಇದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ. ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದಿದ್ವಿ ಅಲ್ವಾ, ಅವಳಿಗೆ ಬೆಳಗ್ಗೆಯಿಂದ ಒಂದು ಸ್ವಲ್ಪನೇ ಮೈ ಬಿಸಿ ಆಗ್ತಾಯಿತ್ತು. ನಾನು ನೋಡಿಕೊಂಡು ಕ್ಯಾಲ್ಪೋಲ್ನ ಹಾಕ್ತಾಯಿದ್ದೆ. ಬಟ್ ಸಂಜೆ ಆಗ್ತಾ ಅಲ್ವಾ ಅವಳಿಗೆ ಜ್ವರ ಕೂಡ ಸ್ವಲ್ಪ ಜಾಸ್ತಿನೇ ಆಯಿತು. ಒಂದು ಸ್ವಲ್ಪ ಅವಳು ಅಳೋದು ಎಲ್ಲ ಜಾಸ್ತಿನೇ ಆಗಿತ್ತು. ನಾನು ಬಿಟ್ಟರೆ ಜೀವನ್ ಬಿಟ್ಟರೆ ನಾನು ಈ ರೀತಿ ಪಾಪುನ ಎತ್ಕೊಂಡು ನೋಡ್ಕೊಂಡು ಸಮಾಧಾನ ಮಾಡ್ತಾಯಿದ್ವಿ. ಆ್ಯಂಡ್ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಆದ್ರೂ ಅಲ್ವಾ ನಾವು ಸಿರಪ್ ಹಾಕ್ತಾನೇ ಇರಬೇಕು ಅವಾಗವಾಗ ನೋಡಿಕೊಂಡು. ಸೊ ನೋಡಿಕೊಂಡು ಸಿರಪೆಲ್ಲ ಹಾಕ್ಕೊಂಡು ಹೇಗೋ ಪಾಪುನ ಮೇಂಟೈನ್ ಮಾಡಿದ್ವಿ. ಸೊ ಫಸ್ಟ್ ಟೈಮ್ ನಾವು ಪಾಪುನ ನೋಡ್ಕೊತಾ ಇರೋದು ಈ ರೀತಿ ಫುಲ್ ಕ್ರ್ಯಾಂಕಿಯಾಗಿ. ಅವಳು ತುಂಬ ಅಳ್ಕೊಂಡು ಈ ಥರ ಫಸ್ಟ್ ಟೈಮ್ ಆ್ಯಕ್ಚುಲಾಗಿ ಪಾಪುನ ನೋಡಿದ್ದು. ಅದೊಂಥರ ತುಂಬಾ ಬೇಜಾರಾಯಿತು ಅಂತಲೇ ಅನ್ನಿಸ್ತು. ಆ್ಯಂಡ್ ಬೇಗನೆ ಹುಷಾರಾಗ್ಬಿಟ್ರೆ ಸಾಕು. ಆ್ಯಕ್ಚುಲಾಗಿ ಹೇಳ್ತಾರೆ ಇದು ಒಂದೇ ದಿನ ಇರುತ್ತೆ ಪೇಯ್ನು, ಮಾರನೇ ದಿನ ಏನು ಅಷ್ಟಾಗಿ ಪೇಯ್ನ್ ಇರಲ್ಲ, ಹುಷಾರಾಗ್ಬಿಡ್ತಾರೆ ಅಂತ. ಹೋಪ್ಫುಲಿ ನಾವು ಹಾಗೆ ಅನ್ಕೊತಾ ಇದ್ದೀವಿ, ಹುಷಾರಾಗಿ ಚೆನ್ನಾಗಿದ್ದರೆ ಸಾಕು ಪಾಪು ಮಾರನೇ ದಿವಸಕ್ಕೆಲ್ಲ ಅಂತ. ಯಾಕಂದರೆ ತೀರಾ ಮಟ್ಟ ಮಕ್ಕಳನ್ನ ನೋಡೋದು ಆಗಲ್ಲ ಈ ಥರ ಅಳ್ಕೊಂಡಿರೋದೆಲ್ಲ. ಸೊ ಆರಾಮಾಗಿ ಅವರು ಇದ್ದರೆ ಖುಷಿಯಾಗಿ ಆಟ ಆಡ್ಕೊಂಡು ಇದೆಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಬಟ್ ಈ ಥರ ಅಳೋದೆಲ್ಲ ನೋಡೋದಕ್ಕೆ ಆಗೋದಿಲ್ಲ.
ಪಾಪುಗೆ ನಾನು ಒಂದು 4 ಅವರ್ಸ್ ಒಂದ್ಸಲಿ ಸಿರಪ್ನ ಹಾಕ್ತಾಯಿದ್ದೆ. ಬಟ್ ಆಮೇಲೆ ಎಲ್ಲ ನೈಟ್ ಹಾಕ್ತಾ ಹಾಕ್ತಾ ಪಾಪುಗೊಂದು ಸ್ವಲ್ಪ ಜ್ವರ ಜಾಸ್ತಿನೇ ಆಗ್ತಾಯಿತ್ತು. ಟೆಂಪ್ರೇಚರ್ ಚೆಕ್ ಮಾಡಿದಾಗ 101 ಡಿಗ್ರಿ ಇತ್ತು. ಸೊ ಆವಾಗವಾಗ ನಾನು ಕೂಡ ನೋಡಿಕೊಂಡು ಸಿರಪ್ಪೆಲ್ಲ ಹಾಕ್ತಾಯಿದ್ದೆ 4 ಅವರ್ಸ್ ಒಂದ್ಸರಿ. ಬಟ್ ಅವಳನ್ನ ಎತ್ಕೊಂಡು ಚೆನ್ನಾಗಿ ಮಾತಾಡಿಸ್ಕೊಂಡಿದ್ರೆ ನಮ್ಮ ಕಡೆ ಗಮನ ಕೊಟ್ಕೊಂಡು ಆರಾಮಾಗಿರ್ತಿದ್ಲು. ಅವಳ ಪಾಡಿಗೆ ಅವಳನ್ನ ಏನಾದರೂ ನಿದ್ದೆ ಮಾಡಿಸೋದಕ್ಕೆ ಅಂತ ಮಲಗಿಸ್ಬಿಟ್ರೆ ಅಲ್ವಾ ಒಂದು ಸ್ವಲ್ಪ ಅಳೋದು ಈ ಥರ ಎಲ್ಲ ಮಾಡ್ತಿದ್ಲು. ಸೊ ನಾನು ಆದಷ್ಟು ಎತ್ಕೊಂಡು ಪಾಪುನ ಸಮಾಧಾನ ಮಾಡಿದ್ದಾಯಿತು. ಇನ್ನು ನನಗೊಂದು ಸ್ವಲ್ಪ ಜೆಪ್ಟೋನಲ್ಲಿ ಐಟಮ್ಸ್ ಎಲ್ಲ ಆರ್ಡರ್ ಮಾಡ್ಕೊಳ್ಳೋದಿತ್ತು. ಸೊ ಹಾಗೆಯೇ ಆಲಿಮ್ ಬ್ರಾಡ್ ಸೀಡ್ಸ್ ಅಂತ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಇದನ್ನು ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಬ್ಲಾಗಲ್ಲಿ, ಯಾವ ರೀತಿ ಅದನ್ನು ಯೂಸ್ ಮಾಡಿಕೊಂಡು ಗಂಜಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಇನ್ನು ಒಂದು ಸ್ವಲ್ಪ ತೊಗರಿಬೇಳೆ ಮತ್ತು ಈ ಹೆಸರು ಬೇಳೆ ಆಮೇಲೆ ಹೆಸರು ಕಾಳು ಇದೆಲ್ಲ ಬೇಕಾಗಿತ್ತು, ಅದನ್ನೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ. ಇನ್ನು ಇವಾಗ ನಾನು ಇದೇನು ಆಲಿಮ್ ಸೀಡ್ಸ್ ಅಂತ ಹೇಳ್ತಾರೆ, ಆಳ್ವಿ ಬೀಜ, ಸೊ ಅದನ್ನು ನಾನು ನೆನೆಸಿಡ್ತಾ ಇದ್ದೀನಿ. ಒಂದು 3 ಸ್ಪೂನ ನಾನು ನೆನೆಸಿಡ್ತೀನಿ. ಅದು ಮಾರನೇ ದಿನ ನಾನು ಪಾಯಸ ಮಾಡಿಕೊಂಡು ಕುಡಿಯೋದಕ್ಕಾಗತ್ತೆ ಅಂತ ನನಗೊಂದು ಸ್ಪೂನು, ಅಪ್ಪುಗೊಂದು ಸ್ಪೂನು, ಆಮೇಲೆ ಜೀವನ್ಗೆ 1 ಸ್ಪೂನ್ ಅಂತ 3 ಸ್ಪೂನ್ನ ನೆನೆಸ್ತೀನಿ. ಆಲ್ಮೋಸ್ಟ್ ಒಂದು 3 ಗ್ಲಾಸ್ ಆಗೋವಷ್ಟು ನನಗೆ ಇದರೊಳಗೆ ಪಾಯಸ ಮಾಡ್ಕೋಬೋದು. ಆ್ಯಂಡ್ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನೆನೆಸಿಟ್ಟಿದ್ದು ಆಯಿತು. ಅಡುಗೆ ಮನೆ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಾಗಿತ್ತು, ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ಮೇಲ್ಗಡೆ ಹೋಗ್ತಾಯಿದ್ದೀನಿ. ಸೊ ಅಷ್ಟೊತ್ತಿಗೆ ಪಾಪುನೂ ಕೂಡ ಜೀವನ್ ಮಲಗಿಸಿದ್ರು ಸಿರಪ್ಪೆಲ್ಲ ಹಾಕ್ಬಿಟ್ಟು. ಇವಾಗ ಅವಳು ಕೂಡ ನಿದ್ದೆ ಮಾಡಿದ್ದಾಳೆ ಆಲ್ಮೋಸ್ಟ್. ಹೇಳ್ಬೇಕು ಅಂತಂದರೆ ಪಾಪ ಅವಳು ಬೆಳಗ್ಗೆನ ಒಂಚೂರು ಅಳೋದು ಈ ಥರದ್ದೆಲ್ಲ ಏನೂ ಇರಲಿಲ್ಲ. ಸಂಜೆ ಆಗ್ತಾ ಆಗ್ತಾ ಅಂದರೆ ಒಂದು 5:30 6 ಗಂಟೆ ಹಾಗೆ ಸ್ವಲ್ಪ ನೋವಿಂದ ಹತ್ತಿದ್ದು. ಆಮೇಲೆ ಸ್ವಲ್ಪ ಜ್ವರನೂ ಕೂಡ ಬಂದಿತ್ತಲ್ವ, ಹಾಗಾಗಿ ಸಿರಪ್ಪೆಲ್ಲ ಹಾಕಿ ಒಂದು ಸ್ವಲ್ಪ ಕಡಿಮೆ ಆಯಿತು. ಇನ್ನು ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಜ್ವರನೂ ಇರಲಿಲ್ಲ ಆ್ಯಂಡ್ ಅದೇನು ನೋವಿತ್ತು ಅವಳಿಗೆ, ಅದು ಅಷ್ಟಾಗಿ ನೋವು ಇರಲಿಲ್ಲ. ಕಾಲು ಕೈಯೆಲ್ಲ ಚೆನ್ನಾಗೇ ಆಡಿಸ್ತಾ ಇದ್ಲು. ಸೊ ನನಗೂ ಕೂಡ ಒಂಥರ ಬೆಳಗ್ಗೆ ಎದ್ದಿದ ತಕ್ಷಣ ಅವಳು ಖುಷಿಯಾಗಿರೋ ಮುಖ ನೋಡಿಬಿಟ್ಟು ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ಮಕ್ಕಳು ಈ ಥರ ನಗ್ನಗ್ತಾ ಆಟ ಆಡ್ಕೊಂಡಿದ್ರೆ ಅಲ್ವಾ ಒಂಥರ ನಮಗೂ ಖುಷಿ ಅಂತಲೇ ಹೇಳ್ಬೋದು. ಆ್ಯಂಡ್ ಫಸ್ಟ್ ವ್ಯಾಕ್ಸಿನೇಷನ್ ಆಗಿರೋದ್ರಿಂದ ಅವಳಿಗೊಂದು ಸ್ವಲ್ಪ ಕಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಹಾಕ್ಸ್ದಾಗ ಅಲ್ವಾ ನಮಗೂ ಕೂಡ ಗೊತ್ತಾಗುತ್ತೆ ಅವಳನ್ನ ಹೆಂಗೆ ಮೇಂಟೈನ್ ಮಾಡ್ಬೋದು ಅಂತ. ಆರಾಮಾಗೆ ಮೇಂಟೈನ್ ಮಾಡ್ಬೋದು. ನೈಟೆಲ್ಲ ಎದ್ದು ಅಳೋದು ಈ ಥರದ್ದೆಲ್ಲ ಏನೂ ಮಾಡಲಿಲ್ಲ. ಆರಾಮಾಗಿ ಫೀಡಿಂಗ್ ತೊಗೊಂಡು ಮಲ್ಕೊಂಬಿಡೋಳು. ಆಮೇಲೆ ನನಗೂ ಕೂಡ ಆರಾಮಾಗೇ ನಿದ್ದೆ ಎಲ್ಲ ಆಯಿತು. ಸೊ ಇವಾಗ ಬೆಳಗ್ಗೆ ನಾನು ಆಳ್ವಿ ಪಾಯಸನ ಮಾಡಿಕೊಂಡೆ. ಸೊ ಬೆಳಗ್ಗೆ ಹೊತ್ತು ಯೂಶ್ವಲಾಗಿ ಇದನ್ನು 1 ಗ್ಲಾಸ್ ಕುಡಿಯೋದ್ರಿಂದ ನನಗೂ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಏನದು ಏನೋ ಆರ್ಡ್ರ್ ಮಾಡಿಬಿಟ್ಟವ್ರೆ ಮೆಗನ್ ಅವರು. ಓ ಏನು ಸ್ಟಿಕ್ಕರ್ ಕೊಟ್ಟಿದ್ದಾರಾ? ನೈಸ್ ನೈಸ್. ಚಾರ್ಜಬಲಾ? ಯಾವುದು ಸಿಪಿನ? ಗೋಲ್ಡ್ ಕಲರ್ ಚೇಂಜ್ ಆಗಲ್ವಾ? ಓಕೆ. ಆಯ್ತು, ಚೆನ್ನಾಗಿ. ಯಾವ ಕಲರ್ ಇದು ಮ್ಯಾಚ್ ಆಗೋದು? ಈ ಕಲರ್ ಮ್ಯಾಚ್ ಮಾಡು. ಹಾಂ, ಓಕೆ. ಮಧ್ಯಕ್ಕೆ ಹಾಕೋಕ್ಕಲ್ವಾ? ಅಲ್ಲ. ಆಮೇಲೆ ಮಾಡೋಣ ಇದೋಗಲ್ಲಿ. ಎಷ್ಟು ಮಾಡಿದ್ಯಾ? ಯಾಕಾಗಿದೆಯಾ? ಡಿಮ್ಮಾಗಿ ಬರ್ತಿದ್ಯಾ? ನೋಡೋಣ, ಇಟ್ಕೊ. ಬಾಣ ಇಟ್ಕೊ. ಸೊ ಇದು ಒಂದು ರೀಚಾರ್ಜಬಲ್ ಲೈಟ್ನ ತರಿಸಿದ್ದೆ. ಆ್ಯಕ್ಚುಲಾಗಿ ಇದನ್ನು ತರಿಸಿದ್ದು ನಾನು ಬೇರೆ ಪ್ಲೇಸ್ಗೆ ಅಂತ. ಅದನ್ನು ಈ ಕಡೆ ಫಿಕ್ಸ್ ಮಾಡಿ ನೋಡ್ತಾ ಇದ್ದೆ ಯಾವ ರೀತಿ ಕಾಣುತ್ತೆ ಏನು ಅಂತ. ಬಟ್ ನನಗೆ ಆ ಜಾಗದಲ್ಲಿ ಆಲ್ರೆಡಿ ಲೈಟ್ ಇರೋದ್ರಿಂದ ಅಲ್ಲೇನು ಪ್ಲೇಸ್ ಮಾಡಬೇಕು ಅನ್ನೋ ಥರ ಇರಲಿಲ್ಲ. ಬೇರೆ ಕಡೆನೇ ಪ್ಲೇಸ್ ಮಾಡಿದೆ. ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಅದು. ಮತ್ತು ಅದು ಚಾರ್ಜಬಲ್ ಆಗಿರೋದ್ರಿಂದ ನಮಗೇನು ಅದು ಲೈಟ್ ಯೂಸ್ ಮಾಡಿದ ತಕ್ಷಣ ವೇಸ್ಟ್ ಆಗೋಗುತ್ತೆ, ಬರ್ನ್ ಆಗುತ್ತೆ. ಲೈಟ್ಸ್ ಈ ಥರದ್ದೆಲ್ಲ ಏನೂ ಇರೋದಿಲ್ಲ. ಆರಾಮಾಗಿ ನಾವು ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಅದು ಸೆನ್ಸಬಲ್ ಕೂಡ. ನಾವು ಅಲ್ಲಿ ಹತ್ರ ಏನಾದರೂ ಓಡಾಡಿದ್ರೆ ಅಲ್ವಾ
ಸೆನ್ಸರ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಲೈಟ್ ಕೂಡ ಆನ್ ಆಗುತ್ತೆ. ಸೊ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು. ಲೈಟ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಲಿಂಕ್ನ ಕೂಡ ಕೊಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇದೊಂದು ಕ್ಲಾಕ್ನ ನಾನು ತರಿಸಿದ್ದೆ, ನಂಗೆ ತುಂಬಾ ಇಷ್ಟ ಆಗಿತ್ತು. ಬಟ್ ಅದೇನು ಅಂತ ಅಂದರೆ ಅನ್ಬಾಕ್ಸಿಂಗ್ ಮಾಡುವಾಗ ಇದು ಇಷ್ಟಿದೆ ಅಲ್ಲ, ನಮ್ಮ ಹಾಲಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಡೌಟ್ ಮೇಲೆ ತೆಗ್ಸಿದ್ದು. ಬಟ್ ಅದು ಹಾಕಿದ ಮೇಲೆ ಅಲ್ವಾ ನನಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದೇ ತೊಗೋಬೋದಾಗಿತ್ತು ನಮ್ಮ ಮನೆಗೆ ಅಂತ ಒಂಥರ 50-50 ಮೈಂಡ್ ಸೆಟ್ಟಲ್ಲಿ ಇದ್ದೆ ನಾನು. ನೋಡ್ಬೋದು ಇವಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಜೀವನ್ಗಂತೂ ಈ ಇದೇನಿದೆ ಕ್ಲಾಕು ತುಂಬಾ ಇಷ್ಟ ಆಯಿತು. ನಾನು ಲೈಟ್ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಕ್ಲಾಕ್ ತುಂಬಾ ಇಷ್ಟ ಆಯಿತು. ಅವ್ರು ಹೇಳ್ತಾಯಿದ್ರು ಇರಲಿ ಬಿಡು, ಇದೇ ಚೆನ್ನಾಗಿದೆ, ಇದನ್ನೇ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ನನಗೇನು ಅಂತಂದರೆ ನಾನೊಂದು ಪಿಕಾಕ್ದು ನೋಡಿದ್ದೆ ಆ್ಯಕ್ಚುಲಾಗಿ, ಅದು ನಂಗೆ ತುಂಬ ಇಷ್ಟ ಆಗಿತ್ತು. ಇದನ್ನು ತರಿಸ್ಕೊಂಡು ನೋಡೋಣ, ಇಫ್ ಇನ್ ಕೇಸ್ ಇದು ಚೆನ್ನಾಗಿದ್ರೆ ಇದನ್ನೇ ಇಟ್ಕೊಳ್ಳೋಣ, ಇಲ್ಲ ಅಂತಂದರೆ ಇದನ್ನು ರಿಟರ್ನ್ ಮಾಡಿಬಿಟ್ಟು ಪಿಕಾಕ್ದು ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಆಮೇಲೆ ಫೈನಲಿ ಇದನ್ನು ರಿಟರ್ನ್ ಮಾಡಿದ್ದೆ, ಆಯಿತು, ಪಿಕಾಕ್ದೇ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇನ್ನಿವತ್ತು ನಾನು ಬೆಳಗ್ಗೆಯಿಂದ ಏನು ಸ್ನಾನ ಮಾಡೋದಕ್ಕೂ ಆಗಲಿಲ್ಲ, ಒಂದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ, ಮತ್ತು ವಿಡಿಯೋ ಬೇರೆ ಹಾಕಿರಲಿಲ್ಲ ಒಂದು 2-3 ದಿನದಿಂದ. ಸೊ ಹಾಗಾಗಿ ವಿಡಿಯೋ ಎಡಿಟಿಂಗ್ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ. ಅಟ್ಲೀಸ್ಟ್ ನಾಳೆ ಆದರೂ ವಿಡಿಯೋ ಲೈವ್ ಹೋಗಬೇಕು ಅಂತ. ಸೊ ಈ ರೀತಿಯಾಗಿ ಆಯಿತು. ಇವತ್ತು ಆ್ಯಕ್ಚುಲಾಗಿ ನಾನು 2 ವಿಡಿಯೋನ ಎಡಿಟ್ ಮಾಡಿದ್ದು. ಇವತ್ತು ಏನು ಲೈವ್ ಹೋಗಬೇಕಾಗಿದ್ದು ಆ ವಿಡಿಯೋ, ಅದಾದಮೇಲೆ ಮಾರನೇ ದಿನ ಏನು ಲೈವ್ ಆಗಬೇಕಾಗಿತ್ತು ಆ ವಿಡಿಯೋ. ಸೊ 2 ವಿಡಿಯೋನೂ ಕೂಡ ಎಡಿಟ್ ಮಾಡಿಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಇನ್ನೊಂದು ವಿಡಿಯೋನ ಶೆಡ್ಯೂಲ್ಗೆ ಹಾಕಿಬಿಟ್ಟೆ. ಸೊ ಈ ರೀತಿಯಾಗಿ ಏನಾದರೂ ಪಾಪು ಆರಾಮಾಗಿದ್ದಾಗ ಅಲ್ವಾ ನಾನು ನನ್ನ ಕೆಲಸಗಳನ್ನ ಮಾಡ್ಕೊಂಬಿಡ್ತೀನಿ, ಎಡಿಟಿಂಗ್ ಕೆಲಸ ಆ ಥರದ್ದೆಲ್ಲನೂ. ಇವಾಗ ಪಾಪು ಮಲ್ಕೊಂಡಿರೋ ಟೈಮಲ್ಲೇ ನಾನು ಎಡಿಟ್ ಮಾಡಬೇಕು ಆ ಥರ ಎಲ್ಲ ಅಂದರೆ ನನಗೂ ಕೂಡ ಆಗೋಲ್ಲ. ಯಾಕಂದರೆ ಪಾಪು ಮಲ್ಕೊಂಡಿರೋ ಟೈಮಲ್ಲಿ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀನಿ. ಇನ್ನು ಈ ಥರ ಎಲ್ಲ ಏನಾದರೂ ಕೆಲಸಗಳೆಲ್ಲ ಇದ್ದಾಗ ಪಾಪು ಎದ್ದಿರ್ತಾಳಲ್ಲ, ಆ ಟೈಮಲ್ಲೇ ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ಈ ರೀತಿದೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ಆಲ್ಮೋಸ್ಟ್ ನನ್ನ ಸ್ಕಿನ್ ಕೇರ್ ಕೂಡ ಮಾಡ್ಕೊಂಡಿದ್ದಾಯಿತು. ಆಮೇಲೆ ಇವಾಗ ಹೇರ್ ಸಿರಮ್ನ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಹೇರ್ ಸಿರಮ್ ಮಾತ್ರ ನಾನು ಸ್ಕಿಪ್ ಮಾಡೋದೇ ಇಲ್ಲ. ಯಾಕಂತಂದರೆ ಇದು ಆಲ್ಮೋಸ್ಟ್ ನನಗೆ ಒಂದು 5-6 ವರ್ಷದಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ಅಲ್ವಾ ಒಂದು ಸ್ವಲ್ಪ ಹೇರಿಗೆ ಈ ಒಂದು ಸೀರಮ್ ಅಪ್ಲೈ ಮಾಡಿದ್ರೆ ನಮ್ಮ ಕೂದಲಲ್ಲಿ ಏನು ಸಿಕ್ಕೆಲ್ಲ ಇರುತ್ತೆ ಅದನ್ನು ಕೂಡ ಆಲ್ಮೋಸ್ಟ್ ಇದನ್ನು ತೆಗಿಯುತ್ತೆ. ಅದಾದಮೇಲೆ ಸಿಕ್ಕು ಕೂಡ ಆಗೋದಿಲ್ಲ ಅದಾದಮೇಲೆ. ಸೊ ಹಾಗಾಗಿ ನನಗೆ ಈ ಒಂದು ಸೀರಮ್ ಏನಿದೆ ಇದು ತುಂಬ ಅಂದರೆ ತುಂಬ ಫೇವ್ರೆಟ್ ಸೀರಮ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 6 ವರ್ಷದಿಂದ ನಾನು ಈ ಒಂದು ಸೀರಮ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಲಿಂಕ್ನ ಕೂಡ ಸೆಂಡ್ ಮಾಡ್ತೀನಿ. ತಂಗಿ ಬಂದಿದ್ದಾಳೆ ಪಾಪು ನೋಡೋದಕ್ಕೆ ಅಂತ. ನೆನ್ನೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದ್ವಲ್ಲ, ಹಾಗಾಗಿ ಪಾಪು ನೋಡೋಕ್ಕೆ ಅಂತ ಬಂದಳು. ಮತ್ತು ಹಾಗೆ ಆವಾಗಲೇ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತು ಅವ್ರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ಬಿರಿಯಾನಿ ಮಾಡ್ತಾಯಿದ್ದೀವಿ. ಇಲ್ಲಿ ಚಿಂಟು ಮಲಗಿಸ್ತಾ ಇದ್ದಾನೆ ಪಾಪುನ. ಅಂದರೆ ಅವ್ನು ಆವಾಗಲಿಂದನೂ ಕೂಡ ಅಲ್ವಾ ಮಲ್ಕೊತಾನೇ ಇಲ್ಲ. ಸೊ ಹಾಗಾಗಿ ಇವಾಗ ನಿದ್ದೆ ಮಾಡಿಸ್ತಾ ಇದ್ದಾನೆ. ಇನ್ನು ಪ್ರಿಯಾಂಕಾ ಅಲ್ಲಿ ಕುತ್ಕೊಂಡಿದ್ದಾಳೆ, ಸಿರಿನೂ ಮಲ್ಕೊಂಡಿದ್ದಾಳೆ. ಸೊ ಹಾಗಾಗಿ ಇವಾಗ ಒಂಥರ ಮನೆ ಸೈಲೆಂಟಾಗಿದೆ. ಆವಾಗಲಿಂದ ಲಕ್ಕಿನೂ ಕೂಡ ಅಳ್ತಿದ್ದ, ಸಿರಿನೂ ಕೂಡ ಅಳ್ತಿದ್ಲು. ಒಂಥರ ಗಲಿಬಿಲಿ ಆಗೋಗ್ಬಿಟ್ಟಿತ್ತು ಮನೆಯಲ್ಲ. ಇವಾಗ ಜೀವನ್ ಅವರು ಬಿರಿಯಾನಿ ಮಾಡ್ತಾಯಿದ್ದಾರೆ. ಇನ್ನೇನೊಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಬಿರಿಯಾನಿ. ನಾನು 8 ಗಂಟೆ ತನಕ ಏನು ಮಾಡೋದು ಅಂತ ಅಂದ್ಕೊಂಡು ಕುತ್ಕೊಂಡಿದ್ದೆ, ಏನಾದರೂ ರಸಮ್ ಮಾಡಿಬಿಡೋಣ ಅಂತ. ಆಮೇಲೆ ಹೇಗಿದ್ರು ಪ್ರಿಯಾಂಕ ಅವ್ರು ಬಂದ್ರಲ್ಲ, ಸರಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ತರಿಸಿದ್ದಾಯಿತು. ಇದ್ರ ಮಧ್ಯದಲ್ಲಿ ಒಂದು ನನ್ನ ತಮ್ಮ ಅವಂತರನೂ ಕೂಡ ಮಾಡಿದ್ದಾನೆ. ಚಿಕನ್ ತೊಗೊಂಬ ಹೋಗೋ ಅಂತ ಅಂದ್ಬಿಟ್ಟು ಕಳಿಸಿದ್ರೆ ಅವನು ಹೋಗಿ ಚಿಕನ್ ತೊಗೊಂಡು ಬರೋದಕ್ಕೂ ಮುಂಚೆ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಬರೋದಕ್ಕೆ ಅಂತ ಹೋಗಿದ್ದಾನೆ. ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಪಾಪುದೇನೋ ತೊಗೊಂಬರೋದಕ್ಕೆ ಹೇಳಿದ್ಲು ಇವಳು. ತೊಗೊಂಬರೋದಕ್ಕೆ ಅಂತ ಹೋಗಿ ಹೊರಗಡೆ ಬಂದಾಗ ಗಾಡಿ ಕೀನು ಮತ್ತು ಬಾಟಲು ಆಮೇಲೆ ಶಾಲು ಏನೋ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟಿದ್ದಾನೆ. ಗಾಡಿ ಕೀನು ಕೂಡ ಡಿಕ್ಕಿನಲ್ಲಿ ಹಾಕಿ ಲಾಕ್ ಮಾಡಿಬಿಟ್ಟಿದ್ದಾನಲ್ಲ. ಮತ್ತು ಗಾಡಿ ತೊಗೊಂಬರೋದಕ್ಕಾಗಲಿಲ್ಲ. ಮತ್ತು ಬರೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು ಅವನು. ಇನ್ನು ಚಿಕನ್ ಕೂಡ ತೊಗೊಂಬರೋದಕ್ಕೆ ಹೇಳಿದ್ದೆ, ಆಮೇಲೆ ಚಿಕನ್ ಕೂಡ ತಂದಿರಲಿಲ್ವಲ್ಲ ಅಂತ ಜೆಪ್ಟೋನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದಾಯಿತು. ಆಮೇಲೆ ಇವಾಗ ಬಿರಿಯಾನಿ ಕೂಡ ಮಾಡಿದ್ದಾಯಿತು, ಇನ್ನೇನು ಊಟ ಮಾಡಬೇಕು ಇದು ರೆಡಿ ಆದಮೇಲೆ. ನಾಳೆಗೆ ಅಂತ ಇಲ್ಲಿ ಆಳ್ವಿ ಬೀಜ ನೆನೆಸಿದ್ದೀನಿ. ಚೆನ್ನಾಗಿತ್ತು, ಇದು ನಂಗೆ ತುಂಬಾ ಇಷ್ಟ ಆಯಿತು ರೆಸಿಪಿ. ಸೊ ಒಳ್ಳೇದಲ್ವಾ, ಡೈಲಿ ಕುಡಿಯೋಣ ಅಂತ ಅಂದ್ಬಿಟ್ಟು ನೆನೆಸಿದ್ದೀನಿ. ಇನ್ನು ನೆಕ್ಸ್ಟು ಹೆಸರು ಕಾಳನ್ನ ಕೂಡ ನೆನೆಸಿದ್ದೀನಿ, ನಾಳೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು. ಇನ್ನು ಪ್ರತಿದಿನವೂ ಕೂಡ ಚಿಯಾ ಸೀಡ್ಸ್ ವಾಟರ್ನ ಕುಡಿಯೋದ್ರಿಂದ ಒಳ್ಳೆಯದು ಅಂತ ಅಂದ್ಬಿಟ್ಟು ಇದನ್ನು ಕೂಡ ನೆನೆಸಿದ್ದೀನಿ.
ಇನ್ನು ಪಾಪು ಇವಾಗ ಬೆಳಗ್ಗೆ ಎದ್ದೇಳ್ತಾ ಇರೋದು. ನನಗೆ ಅವಳು ಎದ್ದೇಳುವಾಗ ಅಲ್ಲ ವಿಡಿಯೋ ಮಾಡ್ಕೋಬೇಕು ಅಂತ ತುಂಬ ದಿನ ಅಂದ್ಕೊತಾ ಇದ್ದೆ, ಬಟ್ ಹಾಗೇ ಇರಲಿಲ್ಲ. ಮೊಬೈಲ್ ಸ್ವಲ್ಪ ಮಲ್ಕೊಂಡಿದ್ದಾಗ ದೂರನೇ ಇಟ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ, ಆ ರೇಡಿಯೇಷನಿಂದ ಪಾಪುಗೂ ಎಫೆಕ್ಟ್ ಆಗುತ್ತೆ ಅಂತ. ಸೊ ಇವತ್ತು ನಾನು ಕೂಡ ಬೇಗ ಎದ್ದಿದ್ದೆ. ಸೊ ಪಾಪು ಎದ್ದೇಳೋದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಎಷ್ಟು ಕ್ಯೂಟಾಗಿ ಎದ್ದೇಳ್ತಾಳೆ ಅಂದರೆ ಕ್ಯೂಟಾಗಿ ಮೈ ಮುರ್ಕೊಂಡು ಎದ್ದೇಳೋದು, ಅದೊಂಥರ ನೋಡೋದಕ್ಕೆ ತುಂಬ ಖುಷಿ ನನಗೆ. ಸೊ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಕೂಡ ತೊಗೊಂಡೆ. ಸೊ ಅವಳ ಹತ್ರ ಹೀಗೆ ಬೆಳಗ್ಗೆ ಹೊತ್ತು ಎದ್ದು ಒಂದು ಸ್ವಲ್ಪ ಹೊತ್ತು ಹೀಗೆ ಮಾತಾಡ್ತಾ ಇರ್ತೀನಿ. ಆ್ಯಂಡ್ ಅವಳು ಕೂಡ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇರ್ತಾಳೆ, ಹ್ಞೂ ಅಂತೆಲ್ಲ ಅನ್ನೋದು. ಸೊ ಅದೊಂಥರ ಖುಷಿ ಆಗುತ್ತೆ. ಸೊ ಅವಳು ಪುಟ್ಟ ಕೈ ಪುಟ್ಟ ಕಾಲು ಇದನ್ನೆಲ್ಲ ನೋಡೋದೇ ಒಂಥರ ಖುಷಿ ನನಗೆ. ಆಮೇಲೆ ಪಾಪುಗೆ ಸ್ನಾನ ಎಲ್ಲ ಮಾಡಿಸ್ಬೇಕಾಗಿತ್ತು, ಸ್ನಾನನೂ ಕೂಡ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ನೋಡಿ ಹಿಂಗೆ 1 2 1 2 ಅಷ್ಟೇ. ಹಿಂಗೆ 1 2 1 2 ಅಂತ ಮಾಡೋದು ಅಷ್ಟೇ. ಹಿಂಗೆ ಮಾಡೋ. ಸೊ ಜೀವನ್ ಹಾಗೆಯೇ ಅಪ್ಪು ಇಬ್ಬರು ಕೂಡ ಒಂದು ಕ್ಯೂಟಾಗಿ ಡ್ಯಾನ್ಸ್ ಥರ ಮಾಡ್ತಾಯಿದ್ರು. ಸೊ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ, ಅದನ್ನು ನಾನು ನಿಮ್ಮ ಜೊತೆ ಕೂಡ ಹಾಗೆ ಶೇರ್ ಮಾಡಿಕೊಂಡೆ. ಇನ್ನು ಸಂಜೆ ನಮ್ಮಮ್ಮ ಪಾಯಸನೂ ಮತ್ತು ಮಸಾಲೆ ವಡೆ ಮಾಡಿದ್ರು ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ರು. ನನ್ನ ತಮ್ಮ ಬಂದುಬಿಟ್ಟು ಕೊಟ್ಬಿಟ್ಟು ಹೋದ ಅವನು. ಇವತ್ತಿನ ಈ ಒಂದು ವ್ಲಾಗಲ್ಲಿ ನಾನು ಆಲ್ಮೋಸ್ಟ್ ಒಂದು 4 ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಎಲ್ಲ ದಿನದ್ದು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಸೊ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾಯಿತು. ಅಪ್ಪನೂ ಕೂಡ ನಿದ್ದೆ ಮಾಡಿಬಿಟ್ಟಿದ್ದ, ಅವನು ಪಾಯಸ ಮತ್ತು ವಡೆ ಏನೂ ಕೂಡ ತಿಂದಿಲ್ಲ. ಇನ್ನು ನಾನು ಕೂಡ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.